ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ಇವತ್ತು ನಮ್ಮನೆ ಫಂಕ್ಷನ್ ಇದೆ, ಸೀಮಂತ ಫಂಕ್ಷನ್ನ ಮತ್ಕಿದ್ದು. ನಾನು ನಿನ್ನೆ ನಿಮ್ಗೆ ಹೇಳಿದ್ದೆ. ನಿಧಿ ಬೆಳಗ್ಗೆ ಇದು ಮೆಹಂದಿ ಹಚ್ಕೊಂಡು ಕೂತಿದ್ದಾಳೆ. ನಾನೇನು ರೆಡಿನೇ ಆಗಿರಲಿಲ್ಲ. ಸೊ ಹಾಗಾಗಿ ಇದೊಂದು ಸ್ಯಾರಿ ವೇರ್ ಮಾಡೋಣ ಅಂತ ಅಂದ್ಬಿಟ್ಟು ಇದೆಲ್ಲ ಸರ್ಗೆಲ್ಲ ಮಾಡಿಡ್ತಾ ಇದ್ದೀನಿ, ಸ್ಯಾರಿ ರೆಡಿ ಮಾಡಿ. ಆಮೇಲೆ ಮತ್ತೆ ಗಡಿಬಿಡಿನಲ್ಲಿ ನನ್ನೇ ರೆಡಿಯಾಗಿ ಹಾಕ್ಬಿಡಲ್ಲ, ಎಲ್ಲ ನನಗಾಕೊಡು ಅಂತ ಅಂತಾರೆ. ಈ ಸ್ಯಾರಿ ಬಂದು ನನ್ನ ಮದುವೆ ಆದಾಗಿಂದ 4 ಇಯರ್ಸಲ್ಲಿ 1 ಟೈಮ್ ಅಷ್ಟೇ ವೇರ್ ಮಾಡಿರೋದು, ತುಂಬ ವೇರ್ ಮಾಡಿಲ್ಲ. ಸೊ ಹಂಗಾಗಿ ಇದು ವೇರೇ ಮಾಡಿಲ್ವಲ್ಲ ಸ್ಯಾರಿನ ಅಂತ ಅಂದ್ಬಿಟ್ಟು ಮಂಜು ಮನೆಯಿಂದ ತಂದಿದ್ದು ವಿಳ್ಯಶಾಸ್ತ್ರಕ್ಕೆ ಅಂತ. ನನ್ನ ಮದುವೆಯಲ್ಲಿ ವಿಳ್ಯಶಾಸ್ತ್ರನೇ ಮಾಡ್ಕೊಳ್ಳಿಲ್ಲ, ಗಡಿಬಿಡಿಲಿ ಆಗೇ ಹೋಯಿತು. ನಾವು ರೆಡಿ ಆಗೋದೆಲ್ಲ ವೀಡಿಯೋ ಮಾಡೋಕ್ಕಾಗಲೇ ಇಲ್ಲ, ಯಾಕೆ ಅಂದರೆ ನಾನು ಏನೂ ಪರ್ಚೇಸ್ ಮಾಡ್ಕೊಂಡಿರಲಿಲ್ಲ. ಗಾಡಿ ಇರುತ್ತೆ, ಬೆಳಗ್ಗೆ ತಗೊಳ್ಳೋಣ ಅಂದ್ಕೊಂಡು ಗಾಡಿನೇ ಹೊತ್ಕೋಗ್ಬಿಟ್ಟಿದ್ರು ಚೌಟ್ರಿ ಹತ್ರಕ್ಕೆ. ಗಾಡಿ ಬಂದಮೇಲೆ ಹೋಗಿ ಹೂವೆಲ್ಲ ತೊಗೊಬಂದು ಹೇರ್ ಸ್ಟೈಲೆಲ್ಲ ಮಾಡಿಕೊಂಡು ರೆಡಿಯಾಗಿ ಬರೋದು ಲೇಟೇ ಆಗೋಯಿತು. ಮತ್ತು ಜ್ಯುವೆಲ್ಸ್ ನಾವು ಅಡ್ವಾನ್ಸ್ ಕೊಟ್ಟಿರೋಂಥ ಜ್ಯುವೆಲ್ಸ್ ಬೇರೆ ಕಡೆ ಕೊಟ್ಬಿಟ್ಟಿದ್ರು. ಸೊ ಹಾಗಾಗಿ ಜ್ಯುವೆಲ್ಸ್ದು ಮ್ಯಾಚ್ ಮಾಡೋದೊಂದು ಸ್ವಲ್ಪ ಕಷ್ಟ ಆಯಿತು. ಸರಿ ಆಯಿತು, ಇರೋದೇ ಹಾಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹಾಕೊಂಡು ಬಂದ್ವಿ. ಯಾವಾಗಲೂ ಫಂಕ್ಷನ್ಗಳಿಗೆ ನಾನು ಲೇಟ್ ಅಂದರೆ ಲೇಟು. ಮದುವೆ ಆದ್ರೂ ಅಷ್ಟೇ, ತಾಳಿ ಕಟ್ಸಾದ್ಮೇಲೆ ಹೋಗಿದ್ದೆ ನಮ್ಮ ಅಣ್ಣನ ಮದುವೆಲಿ. ಇವಾಗಲೂ ಅಷ್ಟೇ ಕೂರಿಸಿ ಶಾಸ್ತ್ರ ಎಲ್ಲ ಮಾಡ್ತಾಯಿದ್ರು. ಅಮ್ಮನೂ ಬಂದಿದ್ದರು, ಅಮ್ಮಂಗೆ ಅಲ್ಲೇ ಮನೆ ಹತ್ರ ಅಂತ ಅಂದ್ಕೊಂಡು ಮನೆ ಹತ್ರನೇ ಬಂದಿದ್ದರು. ಆಮೇಲೆ ಚೌಟ್ರಿಲಲ್ವ ಅಂದ್ಬಿಟ್ಟು ನಾನು ಚೈತ್ರ ಇಬ್ಬರೇ ಇದ್ದಿದ್ದು. ನಮ್ಮ ಅಮ್ಮ ನಮಗೆ ರೆಡಿ ಆಗೋಕ್ಕೆ ರಿಷಿ ಮತ್ತು ನಿಧಿ ಡಿಸ್ಟರ್ಬ್ ಮಾಡ್ತಾರೆ ಅಂತ ಮಕ್ಳನ್ನ ಕರ್ಕೊಂಡು ಚೌಟ್ರಿಗೆ ಬಂದುಬಿಟ್ಟಿದ್ರು. ಆದ್ರೂ ನಮಗೆ ರೆಡಿ ಆಗೋಕ್ಕೆ ಟೈಮೇ ಸಾಕಾಗಲಿಲ್ಲ. ಏನೇ ಆದ್ರೂ ಫಂಕ್ಷನ್ ಅಂತ ಅಂದರೆ ನಾವು ರೆಡಿ ಆಗ್ತೀವಿ ಅಂದರೆ ಅದಾಗಲ್ಲ, ಪಾರ್ಲರ್ ಹತ್ರನೇ ರೆಡಿ ಮಾಡಿಸ್ಕೋಬೇಕು. ಇದೊಂದು ಕಲ್ತ್ಕೊಬಿಟ್ಟಿದ್ದೀನಿ. ನೆಕ್ಸ್ಟ್ ಏನೇ ಫಂಕ್ಷನ್ ಆದರೂ ಮನೇಲಿ ರೆಡಿ ಆಗೋ ಅಂಥ ಸಾಹಸನ ಮಾಡೋದೇ ಇಲ್ಲ. ಸುಮ್ಮನೆ ಹೋಗಿ ಆರ್ಡರ್ ಕೊಟ್ಬಿಟ್ರೆ ಆರಾಮಾಗಿ ಪಾರ್ಲರ್ಗೆ ಹೋಗ್ಬೋದು, ಇಲ್ಲ ಅವರೇ ಮನೆಗೆ ಬರ್ತಾರೆ, ಮೇಕಪ್ ಮಾಡಿಕೊಡ್ತಾರೆ. ನಾವು ಈ ಮಕ್ಕಳು ರೆಡಿ ಮಾಡಿ ಎಲ್ಲ ಹಿಂಸೆ ಅಂತ ಅನಿಸುತ್ತೆ. ನಮ್ಮೂರಲ್ಲಿ ಬೇರೆ ತುಂಬ ಮಳೆ ಇರೋ ಕಾರಣ ಹೊರಗಡೆ ಕಾಲಿಡೋಕ್ಕಾಗ್ತಿಲ್ಲ, ಏನೂ ತಗೊಬರೋಕ್ಕೂ ಆಗ್ತಾಯಿಲ್ಲ. ಇಲ್ಲೇನು ನೋಡ್ತಿದ್ದೀರಾ, ಇವ್ರು ನಮ್ಮ ಅಜ್ಜಿ, ನಮ್ಮ ಅಪ್ಪ, ನಮ್ಮ ಇದೊಂದೇ ಹಿರಿತಲೆ ಉಳಿದಿರೋದು ನಮ್ಮ ವಂಶದಲ್ಲಿ. ಇವಾಗ ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಿ ಆಯ್ತಾಯಿತ್ತು, ತುಂಬ ಕ್ರೌಡ್ ಇತ್ತು. ನಾವು ಶಾಸ್ತ್ರ ಮಾಡೋಕ್ಕೆ ಹೋಗೋಣ ಅಂತ ಅಂದ್ಕೊಂಡಾಗ, ಸೊ ಹಾಗಾಗಿ ಮಾಡಲಿ ಒಬ್ಬೊಬ್ಬರೇ ಅಂತ ಅಂದ್ಕೊಂಡು ನಾವು ವೆಯ್ಟ್ ಮಾಡ್ತಾಯಿದ್ದೋ. ಇವ್ರು ಬಂದು ನಮ್ಮ ದೊಡ್ಡಕ್ಕ ಕೆಳಗಡೆ ಕೆಲಸ ಇತ್ತು, ನಾನು ಫಸ್ಟ್ ಹೋಗ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಜನನೆಲ್ಲ ಸೈಡಿಗೆ ನಿಲ್ಲಿಸ್ಬಿಟ್ಟು ಶಾಸ್ತ್ರ ಮಾಡ್ತಾಯಿದ್ದಾರೆ. ಇವ್ರು ಆ ಕಡೆ ಇರೋದು ಬಂದು ನಮ್ಮ 2ನೇ ಅಕ್ಕ. ಇಬ್ಬರೂ ಒಟ್ಟಿಗೆ ಫೋಟೋಸ್ ತೆಗೆಸ್ಕೊತಾ ಇದ್ರು. ನಾನು ಚೈತ್ರ ಸೈಡಲ್ಲಿ ಆಮೇಲೆ ಹೋಗೋಣ ಅಂತ ನಿಂತಿದ್ವಿ. ನನಗೆ ಇನ್ನೇನು ನನ್ನ ವ್ಲಾಗ್ಗೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಬೇಕಾಗಿತ್ತು. ಸೊ ಹಾಗಾಗಿ ಎಲ್ಲರದ್ದು ವೀಡಿಯೋಸ್ನ ಮಾಡ್ಕೊತಾ ಇದ್ದೀನಿ. ನನಗೂ ಅಷ್ಟಾಗಿ ಈ ಥರ ಫಂಕ್ಷನ್ಗಳೇನು ಅಟೆಂಡ್ ಮಾಡಿಲ್ಲ. ಒಂದು ಆಫ್ಟರ್ ಮ್ಯಾರೇಜ್ ನಾನು ಅಟೆಂಡ್ ಮಾಡಿರೋದು ಈ ಥರ ಸೀಮಂತ ಫಂಕ್ಷನ್ ಒಂದೇ, ಒಂದು ನಮ್ಮ ಚೈತ್ರಂದು. ಆಮೇಲೆ ನಮ್ಮ ಅಕ್ಕ 2ನೇ ಅಕ್ಕ ಅಂತ ತೋರಿಸಿದ್ನಲ್ಲ ಅವ್ರದ್ದು, ಇವರಿಬ್ರದ್ದೇ ನಾನು ಈ ಸೀಮಂತ ಫಂಕ್ಷನ್ ಅಟೆಂಡ್ ಮಾಡಿರೋದು. ಇನ್ನು ಅದಾದಮೇಲೆ ಎಲ್ಲೂ ಹೋಗಲ್ಲ, ಅಷ್ಟೊಂದು ಫಂಕ್ಷನ್ಸ್ಗಳೇನು ಅಟೆಂಡ್ ಮಾಡೋಕ್ಕೆ ಹೋಗಲ್ಲ. ತುಂಬ ಹತ್ರದ್ದು ಬೇಕು ಅಂತಂದರೆ ಮಾತ್ರ ಹೋಗ್ತೀನಿ. ಫ್ರೆಂಡ್ಸ್ಗಳ ಮದುವೆ ಏನಾದರೂ ಆದರೆ ಸುಮ್ಮನೆ ಹಾಗೆ ಹೋಗಿ ಬರ್ತೀವಿ. ಈ ಥರ ಶಾಸ್ತ್ರ ಸಂಪ್ರದಾಯಗಳು ಅಷ್ಟೇನು ಗೊತ್ತಾಗಲ್ಲ. ಮಾಮೂಲಿ ಮನೆಯಿಂದ ಸ್ವೀಟ್ಸ್ ಅದು ಇದು ಮಾಡ್ಕೊಬಂದು ಇಟ್ಟಿದ್ರು. ಬಟ್ ಫಂಕ್ಷನ್ ಎಲ್ಲ ಮುಗಿಯೋ ತನಕ ತಿನ್ನಂಗಿಲ್ಲ. ನನ್ನ ತಮ್ಮ ಇರಲಿಲ್ಲ, ಸೊ ಹಾಗಾಗಿ ಇವರಿಬ್ಬರು ಫೋಟೋಸ್ ತೆಗೆಸ್ಕೊತಾ ಇದ್ರು. ನನಗಂತೂ ಈ ಶಾಸ್ತ್ರ ಎಲ್ಲ ಮಾಡಿ ಅಭ್ಯಾಸ ಇಲ್ದಿರೋ ಕಾರಣ ಏನು ಮಾಡೋದಂತ ಗೊತ್ತಿಲ್ಲ. ಕಳಿಸಿದ್ರು ಮುಂದಕ್ಕೆ. ನಮ್ಮ ಅತ್ತಿಗೆ ಹೇಳ್ತಾ ಇದ್ದೀನಿ, ಅದಕ್ಕೆ ನನಗೆ ಇದೆಲ್ಲ ಗೊತ್ತಿಲ್ಲ, ಬೇಜಾರು ಮಾಡ್ಕೊಬೇಡಿ ಅಂತ. ಅವರು ಅದಕ್ಕೇನು ಆಗ್ತಾಯಿದ್ರು, ಪರವಾಗಿಲ್ಲ ಮಾಡಿ ಅಂತ ಅಂದ್ಬಿಟ್ಟು. ನನಗೇನು ಗೊತ್ತೋ ಅದನ್ನು ಮಾಡಿದೆ ಅಷ್ಟೇ, ಅಷ್ಟೊಂದೇನು ನನಗೆ ಗೊತ್ತಿಲ್ಲ. ಈ ಪೂಜೆ ಮಾಡೋದ್ರಲ್ಲಾಗಿರ್ಬೋದು ಅಥವಾ ಈ ಮನೆ ಕೆಲಸಗಳಲ್ಲಾಗಿರ್ಬೋದು, ನಾನು ಖಂಡಿತವಾಗ್ಲೂ ನನಗಷ್ಟು ಎಕ್ಸ್ಪೀರಿಯೆನ್ಸೇ ಇಲ್ಲ, ನಾನು ಮಾಡೋದೇ ಇಲ್ಲ. ಶಾಸ್ತ್ರ ಎಲ್ಲ ಮಾಡ್ತಿದ್ದೆ, ಅಮ್ಮ ಅಲ್ಲೇ ಸೈಡಲ್ಲಿ ನಿಂತಿದ್ದರು. ನಮ್ಮ ರಿಷಿ ಅಂತ ಫುಲ್ ಖುಷಿಯಾಗಿ ಹೋಗ್ಬಿಟ್ಟಿದ್ದಾನೆ ಆರ್ಯ ಬಂದಿರೋದಕ್ಕೆ. ಇನ್ನೇನು ಸ್ವಲ್ಪ ದಿನ ಆರ್ಯಂಗೂ ಸ್ಕೂಲ್ ಸ್ಟಾರ್ಟ್ ಆದಾಗ ಊರಿಗೆ ಕರ್ಕೊಂಡು ಹೋಗ್ಬಿಡ್ತೀನಿ. ಆವಾಗ ಯಾವ ಥರ ರಿಯಾಕ್ಟ್ ಮಾಡ್ತಾನೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಇವತ್ತು ಫಂಕ್ಷನ್ಗೆ ಬಂದಿರೋದಕ್ಕೆ ಫುಲ್ ಖುಷಿಯಾಗಿಬಿಟ್ಟಿದ್ದಾನೆ. ಬರೀ ಆರ್ಯನ್ನೇ ನೋಡೋದು, ಆರ್ಯನ ಹತ್ರನೇ ಹೋಗೋದು, ಇದೇ ಥರ ಮಾಡ್ತಿದ್ದ. ನಮ್ಮ ರಿಷಿ ಇವಾಗ ಮೊದಲಿನ ಥರ ಅಲ್ಲ, ಅಷ್ಟೇನು ತೊಂದರೆ ಕೊಡೋಲ್ಲ, ಕೈ ಬಿಟ್ಟು ಆಟಾಡ್ತಾನೆ. ಬಟ್ ಮುಂಚೆ ಎಲ್ಲ ಎತ್ಕೊಂಡೇ ಇರಬೇಕಾಗಿತ್ತು. ಇವಾಗ ಯಾರಾದ್ರೇನೋ ಆಟಾಡ್ತಾನೆ ಚೆನ್ನಾಗಿ. ಕೆಲವೊಂದು ಸರಿ ಫೀಲ್ ಆಗುತ್ತೆ, ನನ್ನ ಮಗ ಇಷ್ಟು ಚೆನ್ನಾಗಿ ಆಟಾಡಬೇಕಾದ್ರೆ ಬಿಟ್ಟೋಗ್ತೀನಲ್ಲ ಅಂತ ಅಂದ್ಬಿಟ್ಟು. ಇರಲಿ, ಎಲ್ಲ ಟೈಮಲ್ಲೂ ನಾವೇ ಇರೋಕ್ಕಾಗಲ್ಲ. ಮನೆ ಎಲ್ಲರಿಗೂ ಅವನ್ನ ಅಡ್ಜಸ್ಟ್ ಮಾಡಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲೇ ಬಿಟ್ಟೋದ್ರೂ 1 ದಿನ 2 ದಿನದ ಮಟ್ಟಿಗೆ ಸುಮ್ಮನಿರ್ತಾನೆ. ಅದೊಂದು ಖುಷಿ, ನಮ್ಮನ್ನು ಕೇಳೋದೇ ಇಲ್ಲ. ಸ್ವಲ್ಪ ಹೊತ್ತು ಕೆಳಗಡೆ ಕೂತು ಆಟಾಡ್ತಾನೆ ಇದ್ದ ರಿಷಿ ಅಮ್ಮನ ಜೊತೆ. ರಿಷಿಗೆ ಅವತ್ತೆಲ್ಲ ಊಟನೇ ಇಲ್ಲ. ಅಲ್ಲಿ ಏನು ತಿಂಡಿಗಳನ್ನ ಬೇಯಿಸಿಟ್ಟಿದ್ರು ಅದನ್ನೇ ಒಂದೊಂದು ಎತ್ಕೊಂಡು ತಿಂತಾಯಿದ್ದ. ನಾನು ಅಷ್ಟೇ ತುಂಬ ತಿಂಡಿಗಳನ್ನೆಲ್ಲ ಎತ್ಕೊಂಡು ತಿಂದೆ. ಒಬ್ಬಟ್ಟು ಚೆನ್ನಾಗಿತ್ತು, ಬಟ್ ಅದು ಔಟ್ಸೈಡಿಂದ ತರಿಸಿದ್ದು.
ಮನೇಲಿ ಮಾಡಿದರೆ ಅಷ್ಟೊಂದು ಟೇಸ್ಟ್ ಇರ್ತಿರ್ಲಿಲ್ಲ ಅನಿಸುತ್ತೆ. ಹೋಟೆಲಿಂದ ತರಿಸಿದ್ದು ತುಂಬ ಚೆನ್ನಾಗಿತ್ತು. ಮತ್ತು ಎಲ್ಲ ಫೋಟೋಸ್ ತೆಗೆಸ್ಕೊತಾಯಿದ್ರು, ಎಲ್ಲ ಪೇರ್ ಫೋಟೋಸ್ ತೆಗೆಸ್ಕೊತಿದ್ರು. ಇವ್ರು ನಮ್ಮ ಅಕ್ಕ ಭಾವ. ಲಾಸ್ಟ್ ಚೈತ್ರ ಮತ್ತು ನನ್ನ ತಮ್ಮ ನೋಡೇ ಇದ್ದೀರಾ ಲಾಸ್ಟ್ ಕ್ಲಿಪ್ಪಿಂಗ್ಸಲ್ಲಿ ಹೋಗಿದ್ದು. ಇವ್ರು ಬಂದು ನಮ್ಮ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ, ಅವರಿಬ್ಬರು ಮಕ್ಕಳು. ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಇದ್ದರು. ಮಂಜು ಒಬ್ಬರು ಮಿಸ್ ಆಗಿದ್ದರು. ಅಮ್ಮ ಮಕ್ಕಳೆಲ್ಲರನ್ನ ಕರ್ಕೊಂಡೋಗಿ ಸಣ್ಣ ಮಕ್ಕಳನ್ನ ಹಾಗೆ ವೀಡಿಯೋಸ್ ಮತ್ತು ಫೋಟೋಸ್ ತೆಗೆಸ್ತಾಯಿದ್ರು. ಮಕ್ಳುಗಳಿಗೆಲ್ಲ ಆಸೆ ಅಲ್ವಾ. ನಮ್ಮ ರಿಷಿ ಅಂತೂ ಇಲ್ದಿರೋ ಕಪಿಚೇಷ್ಟೇ ಮಾಡ್ತಾನೆ. ಎಲ್ಲೇ ಹೋದ್ರೂ ಸ್ಟೇಜ್ ಮೇಲಿಂದ ಕೆಳಗಡೆ ಬೀಳೋಕ್ಕೆ ಬರ್ತಾನೆ, ಎಷ್ಟು ಹೇಳಿದ್ರು ಕೇಳಲ್ಲ. ಇವ್ರು ಬಂದು ನಮ್ಮ ಎರಡನೇ ಚಿಕ್ಕಪ್ಪ ಚಿಕ್ಕಮ್ಮ. ಸದ್ಯಕ್ಕೆ ನಮ್ಮನೆ ಫಂಕ್ಷನ್ ಅಂತ ಇನ್ನೇನೂ ಇಲ್ಲ. ಇದು ಆಲ್ಮೋಸ್ಟ್ ಲಾಸ್ಟ್ ಫಂಕ್ಷನ್ನು. ಇನ್ನೂ 5 ಇಯರ್ಸ್ ಆಗಬೇಕು. ಏನಾದರೂ ಫಂಕ್ಷನ್ ಆಗಬೇಕು ಅಂತಂದರೆ ನನ್ನ ತಮ್ಮಂದಿರಿದ್ದಾರೆ ಇನ್ನೂ ಇಬ್ಬರು. ಅವ್ರ ಮದುವೆ ಇನ್ನೂ ಒಂದು 5-6 ವರ್ಷ ಲೇಟು. ಅವ್ರ ಮದುವೆ ಆಗೋಷ್ಟರೊಳಗೆ ನಮ್ಮ ಮಕ್ಕಳೆಲ್ಲ ಬೆಳೆದು ದೊಡ್ಡವರಾಗಿರ್ತಾರೆ. ಅವಾಗ ಇನ್ನೂ ಇದಕ್ಕಿಂತ ಆರಾಮಾಗಿ ಓಡಾಡ್ಬೋದು ರೆಡಿಯಾಗಿ. ಫಂಕ್ಷನ್ ಎಲ್ಲ ಮುಗೀತು, ಶಾಸ್ತ್ರ ಎಲ್ಲನೂ ಮಾಡಿದ್ರು. ಅದಾದಮೇಲೆ ಊಟಕ್ಕೆ ಹೋಗ್ಬಿಡೋಣ, ಟೈಮ್ ಆಯಿತು. ಇವ್ರನ್ನ ಎಬ್ಬಿಸಿ ಮೇಲೆ ಅಂತ ಅಂದರು. ಆರತಿ ಮಾಡಿದ್ರೆ ಎದೊಳ್ಸಂಗಿಲ್ವಂತೆ. ಸೊ ಹಾಗಾಗಿ ಆರತಿ ಮಾಡ್ತಾಯಿದ್ದೀವಿ. ನಮ್ಮ ಎರಡನೇ ಚಿಕ್ಕಮ್ಮ, ಲಾಸ್ಟ್ನೇ ಚಿಕ್ಕಮ್ಮ ಮತ್ತು ನಾನು ಎಲ್ಲ ಕೆಳಗಡೆ ಊಟಕ್ಕೆ ಎಲೆ ಅಡಿಕೆ ಕೊಡೋಕ್ಕೆ ಆ ಕಡೆ ಈ ಕಡೆ ಬ್ಯುಸಿಯಾಗಿದ್ದರು ಚೈತ್ರ ಮತ್ತು ಅಕ್ಕಂದಿರೆಲ್ಲ. ಸೊ ಹಾಗಾಗಿ ನಾನು ಆಂಟಿಯವರೇ ಸೇರ್ಕೊಂಡು ಮಾಡಿದ್ವಿ. ಊಟ ಮಾಡೋಣ ಅಂತ ಹೋದ್ವಿ. ಕ್ಯಾರೆಟ್ ಹಲ್ವಾ ಸಖತ್ತಾಗಿತ್ತು, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡಿದ್ದು. ಫಂಕ್ಷನ್ ಅಂದರೆ ಮಾಮೂಲಿ ಇನ್ನೇನಿರುತ್ತೆ, ಮಟನ್ನು ಚಿಕನ್ನು ಮತ್ತು ಬೋಟಿ ಗೊಜ್ಜಿತ್ತು. ನಾವಂತೂ ಬೆಳಗ್ಗೆಯಿಂದ ಏನೂ ತಿಂದೇ ಇರೋ ಕಾರಣ ಸರಿಯಾಗಿ ನನಗೆ ಹೊಟ್ಟೆ ತುಂಬ ಊಟ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಜಾಸ್ತಿ ಏನೋ ವೇಸ್ಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಸ್ವಲ್ಪನೇ ಹಾಕಿಸ್ಕೊಂಡು ತಿಂದ್ವಿ. ಮನೆಗೆ ಹೋದಾಗಿಂದ ನನಗೆ ಫುಲ್ ಹೆಡ್ಏಕ್ ಮತ್ತು ಬಾಡಿ ಪೇಯ್ನ್ ಸ್ಟಾರ್ಟ್ ಆಗಿತ್ತು. ಎಸ್ಟರ್ಡೇ ನೈಟಿಂದ ನಾವು ಸರಿಯಾಗಿ ನಿದ್ದೆ ಮಾಡಿಲ್ಲ. ಓಡಾಟ ಅದು ಇದು ಕೆಲಸ ಅಂತ ಮಾಡ್ಕೊಂಡು ಕೂತ್ಕೊಂಡ್ವಿ. ಫುಲ್ ಜ್ವರ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಬಾಡಿ ತುಂಬ ಪೇಯ್ನ್ ಇತ್ತು. ಸೊ ಬೇಡ ಮತ್ತೆ ಸಫರ್ ಮಾಡೋದು. ಮಾರನೇ ಬೆಳಗ್ಗೆ ಮತ್ತೆ ಕೆಲಸಕ್ಕೆ ಬೇರೆ ಹೋಗ್ಬೇಕು ಅಂದ್ಬಿಟ್ಟು ಹಾಸ್ಪಿಟಲ್ಗೆ ಹೋದೆ. ಅಲ್ಲಿ ನೋಡಿದ್ರೆ ಒಂದು ದೊಡ್ಡ ಇನ್ಸಿಡೆಂಟ್ ನಡೆದೋಗಿತ್ತು. ಡಾಕ್ಟರ್ಸ್ ಎಲ್ಲ ಆ ಕಡೆ ಬ್ಯುಸಿ ಆಗಿದ್ದರು. ಪಾಪ ಯಾವುದೋ ಮದುವೆ ಆಗಿರೋದು ಈಗ ಜಸ್ಟ್ 3 ಮಂತ್ಸಲ್ಲಿ ಮದುವೆ ಆಗಿರೋ ಹುಡುಗ ಮೇಯ್ನ್ ಲೈನ್ ಶಾಕ್ ಹೊಡೆದು ಡೆತ್ ಆಗಿಬಿಟ್ಟಿದ್ದ. ನನಗಂತೂ ತುಂಬ ಬೇಜಾರಾಯ್ತಪ್ಪ ಇಂಥ ಕೇಸೆಲ್ಲ ನೋಡಿ. ಆದ್ರೂ ಡಾಕ್ಟರ್ಸ್ಗಳು ಫುಲ್ ಬ್ಯುಸಿ ಇದ್ರಲ್ಲ ಅಂದ್ಬಿಟ್ಟು ಏನು ಮಾಡೋದಂತ ತೋರಿಸ್ಕೊಂಡೆ. ಒಂದು 2 ಮಾತ್ರೆ ಕೊಟ್ಟರು. ನಾನು ಚೈತ್ರ ಹೋಗಿದ್ವಿ, ಇನ್ನೇನು ಮಾಡೋದು, ಗೌರ್ಮೆಂಟ್ ಸಪ್ಲೈ ಅಲ್ವಾ ಅಂತ ಅಂದ್ಬಿಟ್ಟು ತೊಗೊಂಬಂದ್ವಿ. ಪ್ರೈವೇಟ್ ಹಾಸ್ಪಿಟ್ಲಿಗೆಲ್ಲ ಯಾಕೆ, ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಒಳ್ಳೊಳ್ಳೆ ಡಾಕ್ಟ್ರ್ ಇದ್ದಾರೆ, ನೋಡ್ತಾರಲ್ಲ. ಮಕ್ಳಿಗೇನು ಹುಷಾರಾಗಲ್ಲ, ಬಟ್ ನಮಗೆ ಅಷ್ಟೊಂದು ಆ ಥರ ಬೆಡ್ ಹಿಡಿಯೋ ಅಂಥ ಪರಿಸ್ಥಿತಿಲಿ ಏನಿರಲ್ವಲ್ಲ ಅಂದ್ಬಿಟ್ಟು ಮನೆಗೆ ಬಂದ್ವಿ. ಅಮ್ಮ ಸೋಕಂತೆ ಎಲ್ಲ ಮಾಡಾಕ್ತಾರೆ ಹುಷಾರಿಲ್ಲ ಅಂತಂದಾಗ. ನಮ್ಮೂರಲ್ಲಿ ನಮ್ಮಮ್ಮ ಇದೆಲ್ಲ ಅಭ್ಯಾಸ ಮಾಡ್ಕೊಂಡಿಲ್ಲ. ಬಟ್ ಆದರೆ ಮಂಜೂರೂರಲ್ಲಿ ಅಮ್ಮ ಸ್ವಲ್ಪ ಹುಷಾರಿಲ್ಲ ಅಂತಂದರೆ ಸೋಪ್ ಮಾಡೋದು, ಏನೇನಾದರೂ ಮಾಡಾಕೋದು, ಈ ಥರ ಎಲ್ಲ ಮಾಡ್ತಿರ್ತಾರೆ. ಯಾವಾಗಲೂ ಅಷ್ಟೇ, ನನಗೆ ಅಂತಲ್ಲ. ಮಂಜು ರೆಗ್ಯುಲರಾಗಿ ಆಗಲ್ಲ ಅಂತಂದರೆ ಸಾಕು ಪಟ್ ಅಂತ ಸೋಕ್ ಹಾಕ್ಬಿಡ್ತಾರೆ. ಆವಾಗ ಅವ್ರಿಗೆ ರಿಲೀಫ್ ಆಯ್ತು ಅಂತ ಅಂತಾರೆ. ಅಮ್ಮನ ಇಲ್ಲೇ ಉಳಿಸ್ಕೊಂಡಿದ್ದೀವಿ. ನಾಳೆ ಅಮ್ಮ ಇಲ್ಲಿಂದನೇ ಮದುವೆಗೆ ಹೋಗ್ತಾರೆ. ನಾನು ಊರಿಗೆ ಹೋಗೋಣ ಅಂದ್ಕೊಂಡು ಹೋಗೋಕ್ಕೆ ಆಗ್ತಾಯಿಲ್ಲ. ಈ ವೀಕ್ ಲಾಸ್ಟು ಹೋಗಲೇಬೇಕು. ನಮ್ಮನ್ನೇ 2 ಮಂತ್ಸು ಹೋಗು ಅಂತಲೂ ಅಂತಾರೆ, ಹೋಗಬೇಡ ಅಂತಲೂ ಅಂತಾರೆ. ನನಗೆ ಅಲ್ಲಿಗೆ ಹೋದರೆ ಋಷಿಗೆ ಜಾಸ್ತಿ ಟೈಮ್ ಕೊಡೋಕ್ಕಾಗಲ್ಲ ಅನ್ನೋದೊಂದು ಬೇಜಾರು. ನೋಡಬೇಕು, ಮಂಜು ಹತ್ರ ಇನ್ನೊಂದು ಸರಿ ಡಿಸ್ಕಸ್ ಮಾಡಿ ಹೋಗಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ನನ್ನ ವಿಡಿಯೋ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.